ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ ರುದ್ರಾಪುರ್ಮಠ್. ರಾಹುಲ್ ಖರ್ಗೆಯನ್ನ ಹಿಂದಕ್ಕೆ ಸರಿಸಿ ಡಿಕೆಶಿ, ತರೂರ್, ಸಚಿನ್ಗೆ ಪಟ್ಟ ಕಟ್ಟಿ. ಖರ್ಗೆಗೆ ವಯಸ್ಸಾಯ್ತು, ಯುವಕರಿಗೆ ಅವಕಾಶ ಸಿಗ್ತಿಲ್ಲ. ಡಿಸಿಎಂ ಡಿಕೆಗೆ ಸಿಗುತ್ತಾ ರಾಷ್ಟ್ರ ಮಟ್ಟದಲ್ಲಿ ಉನ್ನತ ಸ್ಥಾನ? ಹೌದು, ರಾಷ್ಟ್ರ ಮಟ್ಟದ ಕೈಮನೆ ಸದ್ಯ ಸೊರಗಿ ಸಪ್ಪಿಯಾಗಿದೆ. ಸತತ ಸೋಲುಗಳಿಂದ ಕಂಗೆಟ್ಟು ಹೋಗಿದೆ. ನಾಯಕತ್ವ ಬಗೆಗಿನ ಚರ್ಚೆಗಳು ನಡೆಯುತ್ತಲೇ ಇವೆ. ಇದೀಗ ಇದೆಲ್ಲ ಸಮಸ್ಯೆ ನಡುವೆ ಒಡಿಶಾ ಮಾಜಿ ಕೈ ಶಾಸಕರೊಬ್ಬರು ರಾಹುಲ್ ಖರ್ಗೆ ನಾಯಕತ್ವದ ಬಗ್ಗೆ ದನಿ ಎತ್ತಿದ್ದಾರೆ. ಈ ಹೇಳಿಕೆ ಈಗ ಇಡೀ ರಾಷ್ಟ್ರಾದ್ಯಂತ ದೊಡ್ಡ ಸದ್ದು ಮಾಡುತ್ತಿದೆ. ಭವಿಷ್ಯದ ಕಾಂಗ್ರೆಸ್ ಪಕ್ಷ ಕಟ್ಟಬೇಕಾದ್ರೆ ಅದಕ್ಕೆ ನಾಯಕತ್ವ ಬದಲಾವಣೆ ಅಗತ್ಯ ಎಂಬ ಮಾತನ್ನ ಮುಂದಿಟ್ಟಿರುವ ಒಡಿಶಾ ಮಾಜಿ ಎಂಎಲ್ಎ ಒಬ್ಬರು ಕೈ ಅಧಿನಾಯಕಿ ಸೋನಿಯಾ ಗಾಂಧಿ ಅವರಿಗೆ ಪತ್ರವನ್ನ ಬರೆಯುವ ಮೂಲಕ ನಾನಾ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದರಲ್ಲೂ ಕರ್ನಾಟಕದ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಂಘಟನಾ ಶಕ್ತಿಯ ಬಗ್ಗೆ ಮಾತನಾಡಿದ್ದಾರೆ. ಹಾಗಾದ್ರೆ ಅವರು ಹೇಳಿದ್ದೇನು? ಡಿಕೆಗೆ ಒಲಿಯುತ್ತಾ ರಾಷ್ಟ್ರ ಮಟ್ಟದ ದೊಡ್ಡ ನಾಯಕತ್ವ ಪಟ್ಟ? ಅದೆಲ್ಲವನ್ನ ನೋಡೋಣ ಈ ಸ್ಟೋರಿಯಲ್ಲಿ. ಪ್ರಿಯ ವೀಕ್ಷಕರೇ, 60 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಅದ್ಯಾವ ರೀತಿ ಆಳ್ವಿಕೆ ನಡೆಸಿದೆ ಎಂಬುದು ತಮಗೆಲ್ಲರಿಗೂ ಗೊತ್ತೇ ಇದೆ. ನೆಹರುವಿಂದ ಹಿಡಿದು ಮನಮೋಹನ್ ಸಿಂಗ್ ವರೆಗೂ ಕೈ ಶಕ್ತಿ ಅದ್ಭುತವಾಗಿತ್ತು. ಆದರೆ ಕಳೆದೊಂದು ದಶಕದಿಂದ ಮೋದಿ ಸುನಾಮಿ ಮುಂದೆ ಕಾಂಗ್ರೆಸ್ ಪತರ್ಗುಟ್ಟಿ ಹೋಗಿದೆ. ಏನೇ ತಂತ್ರಗಾರಿಕೆ ಮಾಡಿದ್ರೂ ದೇಶದಲ್ಲಿ ಕಾಂಗ್ರೆಸ್ ತನ್ನ ಹಳೆಯ ವೈಭವವನ್ನು ತರಲು ಸಾಧ್ಯವಾಗುತ್ತಿಲ್ಲ. ಏನೇ ಬದಲಾವಣೆಯನ್ನು ತಂದರೂ ಕೂಡ ಕೈ ಮೇಲೇಳುತ್ತಲೇ ಇಲ್ಲ. ಕಳೆದ 10 ವರ್ಷಗಳಲ್ಲಿ ಕಾಂಗ್ರೆಸ್ ಲೋಕಸಭಾ ಸೇರಿ ಅನೇಕ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಲ್ಲಿ ಮಖಾಡೆ ಮಲಗಿದೆ. ಹಿಮಾಚಲ ಪ್ರದೇಶ, ಕರ್ನಾಟಕ, ತೆಲಂಗಾಣ ರಾಜ್ಯವನ್ನ ಹೊರತುಪಡಿಸಿ ಉಳಿದೆಲ್ಲ ರಾಜ್ಯಗಳಲ್ಲಿ ನೆಲಕಚ್ಚಿದೆ. ಕರ್ನಾಟಕ, ತೆಲಂಗಾಣ ಚುನಾವಣೆ ನಂತರ ಹರಿಯಾಣ, ದೆಹಲಿ, ಬಿಹಾರ, ಮಧ್ಯಪ್ರದೇಶ, ಮಹಾರಾಷ್ಟ್ರ ಅನೇಕ ಕಡೆಗಳಲ್ಲಿ ಮಣ್ಣು ಮುಕ್ಕಿದೆ. ಲೋಕಸಭಾ ಚುನಾವಣೆಯ ಫಲಿತಾಂಶ ಅಲ್ಪ ಮಟ್ಟಿಗೆ ಖುಷಿಯನ್ನ ಕೊಟ್ಟರು ಕೂಡ ಸಾಲು ವಿಧಾನಸಭಾ ಚುನಾವಣೆಯ ಸೋಲು ಕೈ ನಿದ್ದೆಗೆಡಿಸಿದೆ. ಹೀಗೆ ಯಾವಾಗ ಕಾಂಗ್ರೆಸ್ಗೆ ಸೋಲಿನ ಆಘಾತ ಹೆಚ್ಚಾಯಿತೋ ರಾಷ್ಟ್ರ ಮಟ್ಟದಲ್ಲಿ ನಾಯಕತ್ವ ಕುರಿತ ಚರ್ಚೆಗಳು ಒಂದೊಂದಾಗಿ ಹುಟ್ಟಲು ಶುರುವಾಯಿತು. ಮಲ್ಲಿಕಾರ್ಜುನ ಖರ್ಗೆ ಮತ್ತು ಗಾಂಧಿ ಪರಿವಾರದ ನಾಯಕತ್ವದ ಬಗ್ಗೆ ಅಪಸ್ವರ ಕೇಳಲು ಶುರುವಾಯಿತು. ಇದೀಗ ಅದು ಮತ್ತಷ್ಟು ಹೆಚ್ಚಾಗಿದೆ ವೀಕ್ಷಕರೇ. ಸೋನಿಯಾಗೆ ಪತ್ರ ಬರೆದ ಒಡಿಶಾ ಕೈ ಲೀಡರ್. ಹೌದು, ಒಡಿಶಾದ ಮಾಜಿ ಕಾಂಗ್ರೆಸ್ ಶಾಸಕ ಮೊಹಮ್ಮದ್ ಮೊಕೀಮ್ ಎಂಬುವರು ಸೋನಿಯಾ ಗಾಂಧಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಓಪನ್ ಹಾರ್ಟ್ ಸರ್ಜರಿ ಅಗತ್ಯ. ನಾನು ಕಳೆದ 3 ವರ್ಷಗಳಿಂದ ರಾಹುಲ್ ಗಾಂಧಿ ಅವರ ಭೇಟಿಗೆ ಯತ್ನಿಸುತ್ತಿದ್ದೇನೆ, ಆದ್ರೆ ಸಾಧ್ಯವಾಗ್ತಾ ಇಲ್ಲ. ಕಾಂಗ್ರೆಸ್ ನಾಯಕತ್ವದಲ್ಲಿ ಸಂಪೂರ್ಣ ಬದಲಾವಣೆ ಮಾಡದಿದ್ದರೆ ಶತಮಾನದ ಇತಿಹಾಸವುಳ್ಳ ಪಕ್ಷವನ್ನ ಕಳೆದುಕೊಳ್ಳಬೇಕಾಗುತ್ತದೆ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ 83 ವರ್ಷ ವಯಸ್ಸು. 65% ಪ್ರಮಾಣದಲ್ಲಿರುವ 35 ವರ್ಷಕ್ಕಿಂತ ಕೆಳಗಿನ ಭಾರತದ ಯುವಕರ ಪ್ರತಿಧ್ವನಿಯಾಗಲು ಅವರಿಗೆ ಸಾಧ್ಯವಾಗುತ್ತಿಲ್ಲ. ಅವರ ಬದಲಿಗೆ ಯುವ ನಾಯಕರನ್ನ ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಬೇಕು. ಕಾಂಗ್ರೆಸ್ನಲ್ಲಿ ಪಕ್ಷವನ್ನ ಯಶಸ್ವಿಯಾಗಿ ಮುನ್ನಡೆಸಬಲ್ಲ ನಾಯಕರಿದ್ದಾರೆ. ಪ್ರಿಯಾಂಕಾ ಗಾಂಧಿ ಕೇಂದ್ರದಲ್ಲಿ ಸಕ್ರಿಯ ನಾಯಕತ್ವವನ್ನು ವಹಿಸಿಕೊಳ್ಳಬೇಕು ಎಂಬುದು ಕಾರ್ಯಕರ್ತರ ಕೂಗು. ಜೊತೆಗೆ ರಾಜಸ್ಥಾನದ ಮಾಜಿ ಡಿಸಿಎಂ ಸಚಿನ್ ಪೈಲಟ್, ಕರ್ನಾಟಕ ಡಿಸಿಎಂ ಡಿಕೆ ಶಿವಕುಮಾರ್, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ, ಸಂಸದ ಶಶಿ ತರೂರ್ ಅವರಿಗೂ ಪ್ರಮುಖ ನಾಯಕತ್ವವನ್ನು ವಹಿಸಿಕೊಳ್ಳಬೇಕು. ಅವರಿಗೆ ಆ ಸಾಮರ್ಥ್ಯವಿದೆ ಎಂದು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಒಡಿಶಾದ ಮಾಜಿ ಶಾಸಕರೊಬ್ಬರು. ಡಿಕೆಗೆ ಒಲಿಯುತ್ತಾ ಕೇಂದ್ರದ ನಾಯಕತ್ವ ಪಟ್ಟ? ಹೌದು ಪ್ರಿಯ ವೀಕ್ಷಕರೇ, ಡಿಸಿಎಂ ಡಿಕೆ ಶಿವಕುಮಾರ್ ಅದೆಷ್ಟು ಪ್ರಭಾವಿ ಬಲಾಢ್ಯ ನಾಯಕ ಎಂಬುದರ ಬಗ್ಗೆ ನಿಮಗೆ ಬಿಡಿಸಿ ಹೇಳಬೇಕಾಗಿಲ್ಲ. ಅದು ಕೈ ಕಾರ್ಯಕರ್ತರಿಗೂ ಗೊತ್ತು ಮತ್ತು ಗಾಂಧಿ ಕುಟುಂಬಕ್ಕೂ ಗೊತ್ತು. ಇದೀಗ ಇಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ
ಕೇಂದ್ರದಲ್ಲಿ ಉನ್ನತ ನಾಯಕತ್ವವನ್ನು ಕೊಟ್ಟು ಮೆತ್ತಗಾಗಿರುವ ಪಕ್ಷಕ್ಕೆ ಬೂಸ್ಟರ್ ಡೋಸ್ ಕೊಡಿಸಬೇಕು ಎಂಬುದು ಆಲೋಚನೆಯ ಈ ಒಂದು ಮಾತುಗಳು ಕೂಡ ಕೈ ನಾಯಕರಲ್ಲಿ ಕೇಳಿ ಬರುತ್ತಿದೆ. ಡಿಕೆ ಶಿವಕುಮಾರ್ ಅವರ ಸಂಘಟನಾ ಶಕ್ತಿ, ಸಾಮರ್ಥ್ಯ, ಅವರ ದೂರದೃಷ್ಟಿಯ ನೋಟ, ಬಲಿಷ್ಠ ನಾಯಕತ್ವ, ರಾಜಕೀಯ ಜ್ಞಾನ ಎಲ್ಲವನ್ನ ಬಳಸಿಕೊಂಡು ಅವರಿಗೆ ಕೇಂದ್ರ ಮಟ್ಟದಲ್ಲಿ ಉನ್ನತ ನಾಯಕತ್ವವನ್ನು ಕೊಟ್ಟು ಅವರನ್ನ ಬಳಸಿಕೊಳ್ಳಬೇಕು ಎಂಬ ಮಾತುಗಳು ಕೂಡ ಕೇಂದ್ರ ಮಟ್ಟದಲ್ಲಿ ಕೇಳಿ ಬರುತ್ತಿವೆ. ರಾಷ್ಟ್ರೀಯ ಮಟ್ಟದಲ್ಲೂ ಈ ರೀತಿಯಾದ ಒಂದು ಆಲೋಚನೆ ಕೂಡ ನಡೆಯುತ್ತಿದೆ ಅಂತೆ. ಕೆಲ ನಾಯಕರನ್ನ ಬದಲಿಸುವುದಾದ್ರೆ ಡಿಕೆಶಿ, ರಾಜಸ್ಥಾನದ ಮಾಜಿ ಡಿಸಿಎಂ ಸಚಿನ್ ಪೈಲಟ್, ರೇವಂತ್ ರೆಡ್ಡಿ, ಪ್ರಿಯಾಂಕಾ ಗಾಂಧಿ ಇಂತಹ ಬಲಿಷ್ಠ ನಾಯಕರನ್ನ ಒಗ್ಗೂಡಿಸಿ ಯುವಕರ ಪಡೆಗೆ ಒಂದು ಮಿಂಚಿನ ವೇಗವನ್ನ ಕಟ್ಟಿ ಮತ್ತೆ ಕಾಂಗ್ರೆಸ್ ಪಕ್ಷವನ್ನ ಬೆಳೆಸಬೇಕು ಎಂಬ ಯೋಚನೆ ಮತ್ತು ಯೋಜನೆ ಕೆಲ ನಾಯಕರು ಸಿದ್ಧಪಡಿಸುತ್ತಿದ್ದಾರಂತೆ. ಆದ್ರೆ ಎಲ್ಲದಕ್ಕೂ ಉತ್ತರ ಸಿಗ್ಬೇಕಾದ್ರೆ ಸ್ವಲ್ಪ ಸಮಯ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ಖರ್ಗೆ ಮುಂದುವರಿಕೆಗೆ ವಿರೋಧ. ಹೌದು, ಖರ್ಗೆಯವರ ನಾಯಕತ್ವ ಬಗೆಗಿನ ಚರ್ಚೆ ಕಳೆದ ಕೆಲ ದಿನಗಳಿಂದ ನಡೆಯುತ್ತಿದೆ. ಅಷ್ಟಕ್ಕೂ ಖರ್ಗೆ ಅವರನ್ನ ವಿರೋಧಿಸುತ್ತಿರುವುದು ಏಕೆ ಎಂದು ನೋಡೋದಾದ್ರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಯಸ್ಸು 83 ವರ್ಷವಾಗಿದೆ. 35 ವರ್ಷದೊಳಗಿನ 65% ಮಂದಿ ಯುವಕರು ದೇಶದಲ್ಲಿದ್ದಾರೆ. ಅಂತಹ ಯುವಕರ ಪ್ರತಿಧ್ವನಿಯಾಗಲು ಖರ್ಗೆ ಅವರಿಂದ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಯುವ ನಾಯಕರನ್ನ ಪಕ್ಷದ ಅಧ್ಯಕ್ಷರನ್ನಾಗಿ ಮಾಡಬೇಕು. ಪ್ರಿಯಾಂಕಾ, ಡಿಕೆ ಸೇರಿ ಹಲವರಿಗೆ ಈ ಸಾಮರ್ಥ್ಯವಿದೆ. ಹೀಗೆ ಯುವ ನಾಯಕತ್ವಕ್ಕೆ ಎಐಸಿಸಿ ಮಟ್ಟದಲ್ಲಿ ಸ್ಥಾನವನ್ನ ಕೊಡಬೇಕು ಎಂಬುದು ವಾದವಾಗುತ್ತಿದೆ. ಆದರೆ ಕೊನೆಗೆ ಗಾಂಧಿ ಕುಟುಂಬ ಅದ್ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಎಂಬುದರ ಬಗ್ಗೆ ಕಾದು ನೋಡಬೇಕಾಗಿದೆ ವೀಕ್ಷಕರೇ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ನಮಸ್ಕಾರ.